ಏಯ್ ನಿಜಾನಾ? ಕೆಲಸ ಆಯ್ತು ತಾನೆ? ಹೌದು ಸರ್, ಈಗ ಆ ಮಗು ನಮ್ಮ ಜೊತೆಲೇ ಇದೆ ಸರ್. ನೀವ್ ಹೇಳಿದ ಕೆಲಸ ನಾವ್ ಯಾವತ್ತೂ ಮಿಸ್ ಮಾಡಲ್ಲ ಸರ್. ಈಗ ನೋಡಿ, ಮಗು ನಮ್ ಜೊತೆಲೇ ಇದೆ. ಈಗಲೇ ಕರ್ಕೊಂಡ್ ಬರ್ತಾ ಇದೀವಲ್ಲ ನಿಮ್ಮ ಹತ್ರ. ಸೂಪರ್, ಸೂಪರ್. ಇದೇ ಬೇಕಾಗಿದ್ದು ನನಗೆ. ನೋಡ, ನೀವೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದು ಮಗುನ ನಂಗೆ ಹ್ಯಾಂಡ್ ಓವರ್ ಮಾಡು. ಓಕೆ ಸರ್, ಓಕೆ ಓಕೆ. ಬೇಗ 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 ಬಾ. ಅಯ್ಯೋ ಕಂತ್ರಿ ಮಾವ, ನೀನಿಷ್ಟೆಲ್ಲ ಕಷ್ಟಪಟ್ಟು ನನಗೆ ಓಡ್ದು ಎಸ್ಕೇಪ್ ಆಗಿದ್ದು ಏನೋ ಪ್ರಯೋಜನಕ್ಕೆ ಬಂತು. ಈಗಲೂ ದೇವ್ರು ನನ್ನ ಕಡೆಗೆ ಇದ್ದಾನೆ. ನೀನು ಹೋಗಿ ಅಲ್ಲಿ ಇರೋ ವಿಷಯ ಹೇಳಿದ್ರು ಅವರು ನಂಬೇಕಲ್ಲ, ಅಂಡ್ ಅವ್ರು ನಂಬಿದ್ರು ಮಗು ಅವ್ರ ಹತ್ರ ಇರ್ಬೇಕಲ್ಲ. ಗೌತಮ್ ದಿವಾನ್ ಮಗುನ ಹುಡ್ಕೋಷ್ಟೊತ್ತಿಗೆ ಆ ಮಗು ಬೇರೆ ದೇಶಕ್ಕೆ ಪಾರ್ಸಲ್ ಆಗಿರುತ್ತೆ. ಮಾವಾ, ನಿನ್ನ ಕತೆ ನಾನೇ ಮುಗಿಸ್ತೀನಿ. ಮಗು ಇಲ್ಲೇ ಸರ್, ಕಾರಲ್ಲಿದೆ. ಕಣ್ಣು ಮುಚ್ಕೊಂಡು ನೆಮ್ಮದಿಯಾಗಿ ಮಲಗಿದ್ಯಲ್ಲ, ಕಣ್ಣು ಬಿಟ್ಟ ಮೇಲೆ ನಿನ್ನ ಪ್ರಪಂಚನೇ ಬದಲಾಗಿರುತ್ತೆ. ಗುಡ್ ಜಾಬ್, ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಆಗಿರಲಿ. ಮಗುನ ಕಳಿಸ್ಬೇಕಾದ್ರೆ ನಮ್ಮಣ್ಣ ಏನು ಕೊಡ್ಲಿಲ್ವಾ? ಇಲ್ಲ ಸರ್, ಏನು ಕೊಡಲಿಲ್ಲ. ಆದರೆ ಸ್ವಲ್ಪ ಕ್ಯಾಶ್ ಕೊಟ್ಟರು. ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡಿ ಅಂತ ಹೇಳಿ ಕಳಿಸಿದ್ರು ಅಷ್ಟೇ. ಸರ್, ಇವಾಗ ಮಗು ನಿಮ್ಮ ಕೈಗೆ ಒಪ್ಸಿದೀವಿ, ನಾವಿನ್ನು ಹೊರಡ್ಬೋದಾ ಸರ್? ಓ ಸಮಾಧಾನ. ಏನಷ್ಟು ಅರ್ಜೆಂಟ್ ಹೊರಡೋದಿಕ್ಕೆ? ನೀವು ಮಾಡಬೇಕಾಗಿರೋ ಇನ್ನೂ ಒಂದು ಕೆಲಸ ಬಾಕಿ ಇದೆ. ಇನ್ನೊಂದು ಕೆಲಸನ? ಏನು ಸರ್? ನಾನು ಹೇಳೋ ಜಾಗಕ್ಕೆ ಆ ಮಗುನ ತಲುಪಿಸ್ಬೇಕು. ಸರ್, ಆ ಕೆಲಸನ ನೀವೇ ಮಾಡ್ಬೋದಲ್ಲ ಸರ್? ನಾನು ಮಾಡಂಗಿದ್ರೆ ನಿಮಗೆ ಯಾಕೆ ಸರ್ ಹೇಳ್ತಾ ಇದ್ದೆ? ನೀನೇನು ಸುಮ್ಮನೆ ಮಾಡಬೇಡ, ಅದಕ್ಕೂ ನಿನಗೆ ಲಾಭ ಇದೆ. ವೆಯ್ಟ್. ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ? ನನ್ನ ಜೈಲಿಗೆ ಹೋಗೋದಕ್ಕೆ ಮೊದಲನೇ ಕಾರಣನೇ ಇವರು. ಹಲೋ, ಮತ್ತೆ ಯಾಕೆ ಬಸ್ ಕಾಲ್ ಮಾಡಿದ್ದೀರಾ? ಈಗಾಗಿದ್ದು ಸಾಲ್ದಾ? ಏಯ್, ಹೇಳೋದೊಂದು ಸ್ವಲ್ಪ ಕೇಳ. 3 ತಿಂಗಳು ಗುಡ್ತವನಂಗೆ ಆಡ್ತೀಯಲ್ಲ. ನೀನು ಜೈಲಿಗೆ ಹೋಗೋದಕ್ಕೆ ಕಾರಣ ಆಯ್ತಲ್ಲ ಆ ಮಗು, ಅದು ನನಗೆ ಮತ್ತೆ ವಾಪಸ್ ಸಿಕ್ಕಿದೆ. ಹೌದಾ? ಹೌದು. ಆ ಮಗುನ ಮತ್ತೆ ನಿನಗೆ ಪಾರ್ಸಲ್ ಕಳಿಸ್ತೀನಿ. ಕಳಿಸಿ ಆ ಮಗುನ, ಇಲ್ಲೇ ಮುಗಿಸ್ತೀನಿ. ಆ ಮಗು ಮಾಡಿದ ನಷ್ಟ ಏನು ಕಮ್ಮಿನಾ ನನಗೆ? ನೀನು ಆ ಮಗುನ ಮಾರ್ತೀಯೋ ಮುಗಿಸ್ತೀಯೋ ಅದು ನಿನಗೆ ಬಿಟ್ಟಿದ್ದು. ನನಗಾಗಬೇಕಾಗಿರೋ ಕೆಲಸ ಒಂದೇ ಒಂದು, ಆ ಮಗು ಇಲ್ಲೆಲ್ಲೂ ಕಾಣಿಸ್ಬಾರ್ದು. ಕಳಿಸಿ ಸಾಕು. ಅವಳಿಂದಾಗಿ ಇನ್ನೂ 6 ಮಕ್ಕಳು ಎಸ್ಕೇಪ್ ಆಗಿದ್ದಾರೆ. ಅವ್ರ ಅಮ್ಮಂಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತಂದ್ರೆ ಆ ಮಗು ಕತೆ ಮುಗಿಸ್ಬೇಕು. ಲೊಕೇಶನ್ ಕಳಿಸಿ. ಲೊಕೇಶನ್ ಫಾರ್ವರ್ಡ್ ಮಾಡಿದ್ದೀನಿ. ಆ ಜಾಗದಲ್ಲಿ ನಮ್ಮ ಹುಡುಗ ಕಾಯ್ತಾ ಇರ್ತಾನೆ. ಮಗುನ ಅವನಿಗೆ ಒಪ್ಪಿಸ್ಬಿಡಿ. ಸರಿ ಸರ್. ಆ್ಯಂಡ್ ಸುಮ್ಮನೆ ಅಲ್ಲ, ದುಡ್ಡು ಕೊಡ್ತಾನೆ, ಇಸ್ಕೊಳ್ಳಿ. ದುಡ್ಡು ಕೊಡ್ತಾರಾ ಸರ್? ಎಷ್ಟು ಕೊಡ್ತಾರೆ ಸರ್? ಕೊಡ್ತಾನಪ್ಪ, ಕೊಡ್ತಾನೆ. ಹಾಗಂತ ಆತರಕ್ಕೆ ಬಿದ್ದು ಜಾಸ್ತಿ ಕೇಳಿ ಮರ್ಯಾದೆ ಕಳ್ಕೊಬೇಡ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಎಷ್ಟು ಬರುತ್ತೋ ಅಷ್ಟನ್ನು ಇಟ್ಕೋ ಸಾಕು. ಆಯ್ತು ಸರ್. ಸರಿ, ಬರ್ತೀವಿ ಸರ್. ಸರ್, ನಿಮ್ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲ ಸರ್. ಆಯ್ತು, 10 ನಿಮಿಷ ಇಲ್ಲೇ ಇದ್ದು ಆಮೇಲೆ ಹೊರಡು.
ಇವತ್ತು ನಮ್ಮ ಲಕ್ಕಿ ಇದೆ ಕಣೆ. ಅವತ್ತು ನೋಡಿದ್ರೆ ಆ ಕಡೆಯಿಂದ ದುಡ್ಡು ಬಂತು, ಮತ್ತೊಂದ್ ಕಡೆಯಿಂದ ದುಡ್ಡು ಬಂತು, ಈಗ ಈ ಕಡೆಯಿಂದ ದುಡ್ಡು ಬರ್ತಾ ಇದೆ. ಅಯ್ಯೋ ಇಷ್ಟೆಲ್ಲ ಈ ತರದಲ್ಲಿ ದುಡ್ಡು ಬರುತ್ತೆ ಅಂತ ನಾನು ಕನಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಜ ರೀ, ಮೊದ್ಲು ಗೌತಮ್ ಕಡೆಯಿಂದ ಹಣ ಬಂತು, ಈಗ ಇವ್ರ ಕಡೆಯಿಂದ ಹಣ ಬಂತು. ಅದನ್ನೇ ಹೇಳ್ತಿದ್ದೀನಿ ಕಣೆ, 20 ವರ್ಷ ನಾವು ಕಷ್ಟಪಟ್ಟು ದುಡ್ಡಿದ್ರು ಇಷ್ಟು ದುಡ್ಡು ನಮ್ಮ ಕೈಗೆ ಬರ್ತಿರ್ಲಿಲ್ಲ. ಈ ಹುಡುಗಿ ನಮ್ಗೆ ಗೋಲ್ಡ್ ಮೈನ್ ಆಗ್ಬಿಟ್ಟಿದ್ದಾಳೆ, ಚೆನ್ನಾಗಿ ಬಾಚ್ಕೊಂಡ್ಬಿಡ್ಬೇಕು. ನಿಧಾನ, ಮಗು ಕೇಳಿಸ್ಕೊಂಡ್ಬಿಡ್ತಾಳೆ. ಜೋಳ್ಗೇನು ಗೊತ್ತಾಗಲ್ಲ ಕಣೆ. ನಾವ್ ಯಾಕಿಲ್ಲಿ ಬಂದಿದ್ದೇವೆ? ಇದ್ ಯಾವ ಜಾಗ? ಇದು ನಮ್ಮನೆಗೆ ಹೋಗೋ ದಾರಿನೇ. ಹೌದು, ನೀನ್ ಮಲಗಿದ್ದೆ, ಎಚ್ಚರ ಆಗ್ಬಿಟ್ಟಿದ್ಯಾ? ಹ್ಞೂ, ಎಚ್ಚರಿಕೆ ಆಗೋಯ್ತು. ಸರಿ, ನಿಂಗ್ ತಿನ್ನಕ್ ಐಸ್ ಕ್ರೀಮ್ ತಂದ್ಕೊಡ್ಲಾ? ಹಲೋ. ಹೇಯ್, ಹಾಯ್. ಹಾಯ್ ಡಾಕ್ಟರ್. ನಮಸ್ತೆ. ನಮಸ್ತೆ. ಪ್ಲೀಸ್ ಕೂತ್ಕೊಳ್ಳಿ. ಎಸ್. ಇದೇನು ಸಡನ್ ಆಗಿ ಫೋನ್ ಮಾಡಿದ್ರೆ ನಾನೇ ಬರ್ತಾ ಇದ್ದೆ. ಏನಿಲ್ಲ, ಇಲ್ಲೇ ಪಾಸ್ ಆಗ್ತಿದೆ, ಹಾಗೆ ಮೀಟ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡೆ. ಆಗಾಗ ಮೀಟ್ ಮಾಡ್ತಿದ್ರೆ ಅಲ್ವಾ ಸಂಬಂಧ, ಸೆಂಟಿಮೆಂಟ್ಸ್ ಎಲ್ಲ. ಅದು ಅಲ್ಲದೆ ನಿಮ್ಮನ್ನ ಮದುವೆಗೆ ಕರೆದಿದ್ದೆ, ನೀವು ಬರಲಿಲ್ಲ. ಸಿಕ್ಕಾಗ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನೀವು ಸಿಗ್ಲೂ ಇಲ್ಲ. ಇವತ್ತು ಟೈಮ್ ಕೂಡ ಬಂತು ಅಂತ ಅನ್ಕೋತೀನಿ. ಆ್ಯಕ್ಚುಲಿ ನಿಮ್ಮ ಮದುವೆಗೂ ಬರೋಕ್ಕಾಗಲಿಲ್ಲ. ಮನೇಲಿ ಏನೇನೋ ಸ್ವಲ್ಪ ಬದಲಾವಣೆಗಳಾಯಿತು. ನಿಮ್ಮ ಮನೆಗೆ ಅಂತಲ್ಲ, ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಸಾರಿ. ಅದಕ್ಕೆಲ್ಲ ಯಾಕೆ ಸಾರಿ ಹೇಳ್ತೀರಾ? ನಿಜ ಹೇಳಬೇಕು ಅಂದರೆ ನಾನು ಮನಸ್ಸಿಗೂ ತಗೊಂಡಿಲ್ಲ. ನಾನು ಆ್ಯಕ್ಚುಲಿ ಬೇರೆ ವಿಷಯಕ್ಕೆ ಬಂದಿದ್ದೆ. ಯೂಶ್ವಲಿ ಯಾವ್ಯಾವ ಮಕ್ಕಳು ಡೆಲಿವರಿ ಮಾಡಿರ್ತೀನೋ ಆಗಾಗ ಅವ್ರನ್ನ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇರ್ತೀನಿ. ಕೆಲವರು ದೊಡ್ಡವರಾಗಿರ್ತಾರೆ, ಕೆಲವರು ಆಟ ಆಡ್ತಿರ್ತಾರೆ. ಅವ್ರನ್ನ ನೋಡೋದೇ ಒಂಥರ ಖುಷಿ. ಆ್ಯಕ್ಚುಲಿ ಪಾರವ್ರು ಹೇಳ್ತಿದ್ರು ನಿಮ್ಮ ಮಗು ಹುಟ್ಟಿದ ತಕ್ಷಣ ಕಳೆದೋಯ್ತು ಅಂತ. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮಗಳು ಸಿಕ್ಕಿದ್ರಾ? ಇನ್ನೂ ಏನೂ ಗೊತ್ತಾಗಿಲ್ಲ, ನಾವು ಹುಡುಕ್ತಿದ್ದೀವಿ. ಕೇಳಬೇಕೋ ಕೇಳಬಾರ್ದು ಅಂತ ಗೊತ್ತಿಲ್ಲ, ಬಟ್ ಆದರೂ ಕೇಳ್ತಾ ಇದ್ದೀನಿ. ಇದು ಒಂದೇ ವಿಷಯ ಆಗಿದ್ರೆ ನಿಮ್ಮ ಫೇಸಲ್ಲಿ ಇಷ್ಟೊಂದು ಡಿಸಪಾಯಿಂಟ್ಮೆಂಟ್ ಇರ್ತಿರ್ಲಿಲ್ಲ. ಇಸ್ ಎವ್ರಿಥಿಂಗ್ ಫೈನ್? ನಾನು ರಾಂಗ್ ಟೈಮಿಗೆ ಬಂದ ಮ್ಯಾಮ್? ಲೈಕ್ ನಾನು ಕೇಳಬಾರ್ದಾಗಿತ್ತಾ? ಐ ಆಮ್ ಸಾರಿ. ಇಲ್ಲ ಡಾಕ್ಟರ್, ಹಾಗೇನಿಲ್ಲ. ಅದು ಇವತ್ತು ಮನೇಲೆ ಒಂದು ಇನ್ಸಿಡೆಂಟ್ ನಡೀತು. ತುಂಬ ವರ್ಷಗಳ ಹಿಂದೆ ಗೌತಮ್ ಅವ್ರಿಗೆ ಒಂದು ಮಗಳು ಸಿಕ್ಕಿದ್ಲು. ನಾವು ನಮ್ಮ ಮಕ್ಕಳಂತ ಸಾಕಿದ್ವಿ, ನಮ್ಮ ಮಕ್ಕಳಂತಾನೆ ಅಂದ್ಕೊಂಡಿದ್ವಿ. ಆದರೆ